ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮೊದಲು ಹೋಗಿ ಪ್ರಿವ್ಯೂ ವಿಡಿಯೋವನ್ನು ನೋಡ್ಕೊಂಡ್ ಬನ್ನಿ. ಈಗ ಪ್ರಿವ್ಯೂನ ನೋಡ್ಕೊಂಡ್ ಬಂದ್ರಲ್ಲ, ಈ ರೀತಿ ವಿಡಿಯೋನ ತುಂಬಾ ಸುಲಭವಾಗಿ ಎಡಿಟ್ ಮಾಡಬಹುದು. ಅದು ಯಾವ ರೀತಿ ಈ ವಿಡಿಯೋದಲ್ಲಿ ನಾನು ಪೂರ್ತಿ ತೋರಿಸ್ತೀನಿ. ನಡೀರಿ ಫ್ರೆಂಡ್ಸ್, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತ ಪ್ರಾಜೆಕ್ಟ್ ಅನ್ನ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಳ್ಳೋದಾದ ನಂತರ ಓಪನ್ ಮಾಡ್ಕೊಂಡು ಕೆಳಗಡೆ ಬಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಇಮೇಜ್ ಅನ್ನು ಆ್ಯಡ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮುಂದೆ ಮತ್ತೊಂದು ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಆ್ಯಡ್ ಮಾಡಿ ಆದ ನಂತರ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಎಡಿಟ್ ಟೆಕ್ಸ್ಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತು ಸಿಗ್ನೇಚರನ್ನು ಫಾಂಟನ್ನು ಆ್ಯಡ್ ಮಾಡಿ ಬ್ಯಾಕ್ ಬನ್ನಿ. ಇದೇ ಥರ ಎಲ್ಲ ಟೆಕ್ಸ್ಟ್ಗೂ ಇದೇ ಫಾಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಗ್ರೂಪ್ 1 ಅಂತ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗಿಗೆ ಬಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ಫಾಂಟನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡೋದು ಆದ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನೋಡ್ಕೊಳ್ಳಿ ವಿಡಿಯೋನ. ನೋಡ್ಕೊಳ್ಳೋದಾದ ನಂತರ ಪ್ಲೇ ಆಪ್ಷನ್ ಬಾಜು ಇನ್ನೊಂದು ಆಪ್ಷನ್ ಕಾಣುತ್ತಿದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ವಿಡಿಯೋ ಆಪ್ಷನ್ ಕಾಣುತ್ತಲ್ಲ ಕೆಳಗಡೆಯಿಂದ ಥರ್ಡ್ ಒನ್, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ಮೇಲೆ ಎಕ್ಸ್ಪೋರ್ಟ್ ಬಟನ್ ಕಾಣುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು.